ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಲಕ್ಷ್ಮೀ ಶೋಭಾನದಲ್ಲಿ 25ನೇ ಪದ್ಯ. ಪ್ರಕೃತಿಯ ಗುಣದಿಂದ ಕಟ್ಟು ಒಡೆದು ನಾನಾ ವಿಕೃತಿಗೊಳಗಾಗಿ ಭವದಲ್ಲೇ ಸುಖ ದುಃಖ ಉಂಬ ಬೊಮ್ಮಾದಿ ಜೀವರು ದುಃಖಕ್ಕೆ ದೂರಳೆಣಿಪ ಎನಗೆಣೆಯೇ. ಹೇಳ್ತಾ ಇದ್ದಾಳೆ ಮಹಾಲಕ್ಷ್ಮೀ ದೇವಿ. ಬ್ರಹ್ಮಾದಿ ದೇವತೆಗಳೆಲ್ಲರೂ ಜೀವರು. ಅವರು ಪ್ರಕೃತಿಯ ಸತ್ವ ರಜಸ್ತಮೋ ಗುಣಗಳ ಬಂಧನದಲ್ಲಿ ಸಿಲುಕಿ ಸಂಸಾರದಲ್ಲಿ ಕಾಮಕ್ರೋಧಾದಿ ನಾನಾ ವಿಧವಾದ ಮನೋವಿಕಾರಗಳಿಗೆ ಬಲಿಯಾಗಿ ಸುಖ ದುಃಖವನ್ನು ಉಂಟಾರೆ. ನಾನಾದರೆ ನಿತ್ಯ ಮುಕ್ತಳಾಗಿದ್ದೇನೆ, ನನಗೆ ದುಃಖದ ಲೇಷವೂ ಇಲ್ಲ. ಆದ್ದರಿಂದ ಬ್ರಹ್ಮಾದಿಗಳು ನನಗೆ ಅನುರೂಪರಾದ ವರರಾಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಮಹಾಲಕ್ಷ್ಮೀ ದೇವಿ. ಭಾಗವತದಲ್ಲಿ ಹೇಳಿದೆ, ನಹಿ ದ್ವಿತೀಯೋ ಗುಣಸಂಗವರ್ಜಿತ. ಪರಮಾತ್ಮನ ಬಿಟ್ಟು ಪರಮಾತ್ಮ ಒಬ್ಬನೇ ತ್ರಿಗುಣಗಳಿಗೆ ಬಂಧನಕ್ಕೆ ಒಳಗಾಗಿಲ್ಲ, ಉಳಿದವರೆಲ್ಲರೂ ತ್ರಿಗುಣ ಬಂಧನಗಳಿಗೆ ಒಳಗಾಗಿದ್ದಾರೆ ಅಂತ ಹೇಳಿ ಮಹಾಲಕ್ಷ್ಮೀ ದೇವಿ ಹೇಳ್ತಾ ಇದ್ದಾರೆ. ಅವಕ್ಕೆ ರಸತ್ವ ರಜಾ ತಮಸ್ಸು ಅಂತ ಯಾಕೆ ಗುಣ ಅಂತ ಯಾಕೆ ಹೆಸರು ಬಂತು ಅಂತಂದರೆ ಹೇಳ್ತಾ ಇದ್ದಾರೆ. ಗುಣ ಅಂದರೆ ಸಂಸ್ಕೃತದಲ್ಲಿ ಹಗ್ಗ ಅಂತ ಅರ್ಥ. ಜೀವರನ್ನು ಹಗ್ಗದಂತೆ ದುಃಖದಾಯಕವಾದ ಬಂಧನದಲ್ಲಿಡುವುದರಿಂದ ಗುಣ ಅಂತ ಕರೀತಾರೆ. ಪ್ರಕೃತಿಯ ಬಂಧನದಲ್ಲಿದ್ದು ವಿಕೃತಿಗೊಳಗಾಗುವುದು ಗುಣಗಳ ಮಹಾ ಇದು. ಲಿಂಗ, ಅನಿರುದ್ಧ, ಪ್ರಾಕೃತ, ಭೌತಿಕ ಹೀಗೆ ಇವಕ್ಕೆ 4 ಷೋಡಶ ಕಲೆಗಳು ಅಂತ ಕರೀತಾರೆ. ಸೂಕ್ಷ್ಮ ಶರೀರವು ಅತ್ಯಂತ ಸೂಕ್ಷ್ಮವಾಗಿದೆ. ಆಮೇಲೆ ಲಿಂಗ ಶರೀರ ಅನಾದಿ ಕಾಲದ ಜೀವನಿಗೆ ಅಂಟಿಕೊಂಡು ಬಂದಿದೆ. ಇದು ನಮ್ಮ ಇಚ್ಛೆಯಿಂದ ಬಂದುದಲ್ಲ, ಬೇಡ ಅಂದರೆ ಹೋಗೋದು ಇಲ್ಲ. ಹರಿಕಥಾಂಸಾರದಲ್ಲೇ ಜಗನ್ನಾಥದಾಸರು ಹೇಳ್ತಾ ಇದ್ದಾರೆ, ತಂದೆ ಸಂಭ್ರಮದಿಂದ ತನ್ನ ಮಗುಗೆ ಮದುವೆ ಮಾಡೋದನ್ನು ಹೋಲಿಸ್ತಾ ಇದ್ದಾರೆ. ತಂದೆ ಬಹು ಸಂಭ್ರಮದಿ ತನ್ನಯ ಬಂಧು ಬಳಗವ ನೆರಹಿ ಮದುವೆಯ ನಂದನಿಗೆ ತಾ ಮಾಡಿ ಮನೆಯೊಳಗಿಡುವ ತೆರನಂತೆ ಇಂದಿರಾಧವ ತನ್ನ ಇಚ್ಛೆಗಳಿಂದ ಗುಣಗಳ ಚೇತನಕ್ಕೆ ಸಂಬಂಧಗೈಸಿ ಸುಖಾತ್ಮಕವಾದ ಸಂಸ್ಕೃತಿಯಲ್ಲಿಡುವ ಅಂತ ಹೇಳ್ತಾರೆ. ಜೀವನಿಗೆ ತ್ರಿಗುಣಗಳ ಸಂಬಂಧ ಇದು ಮದುವೆ ಇದ್ದಂತೆ. ಈ ಮದುವೆ ಮಾಡುವವನು ಪರಮಾತ್ಮನಾದ ಜಗತ್ತಿಗೆ ತಂದೆಯಾದಂತಹ ಪರಮಾತ್ಮ. ಜೀವನ ಯೋಗ್ಯತೆ ಇತ್ಯಾದಿಗಳೆಲ್ಲವೂ ಅವನಿಗೆ ಬಂಧು ಬಳಗ ಇದ್ದಂತೆ. ಅವರ ಸಮಕ್ಷಮದಲ್ಲಿ ಗುಣಗಳನ್ನು ಅಂದರೆ ಗುಣಮಯವಾದ ಲಿಂಗ, ಅನಿರುದ್ಧ ಮುಂತಾದ ಸೂಕ್ಷ್ಮ ಶರೀರಗಳೆಂಬ ಕನ್ಯೆಯರನ್ನು ಮದುವೆ ಮಾಡಿಕೊಡ್ತಾನೆ ಪರಮಾತ್ಮ. ಈ ದಂಪತಿಗಳಿಗೆ ವಾಸದ ಮನೆ ಯಾವುದು ಅಂದರೆ ಸ್ಥೂಲ ಶರೀರ. ದಂಪತಿಗಳು ಹಳೆ ಮನೆ ಬಿಟ್ಟು ಹೊಸ ಮನೆ ಪ್ರವೇಶ ಮಾಡುವಂತೆ ಈ ಜೀವನು ತನ್ನ ಸೂಕ್ಷ್ಮ ಶರೀರದೊಂದಿಗೆ ಜನನ ಮರಣಗಳಲ್ಲಿ ಸುತ್ತಾಗ್ತಾ ಇರ್ತಾನೆ. ಮದುವೆಯಾದವನಿಗೆ ಮನೆ ಮಾತ್ರ ಮನೆ ಅವಶ್ಯಕ. ಹಾಗೆ ಸೂಕ್ಷ್ಮ ಶರೀರ ಉಳ್ಳವರಿಗೆ ಸ್ಥೂಲ ಶರೀರ ಪ್ರಾಪ್ತಿ.
ವಿವಾಹವು ಹೇಗೆ ತ್ರಿವರ್ಗ ಸಾಧನವೋ ಇದು ಸಹ ತ್ರಿವರ್ಗ ಸಾಧನ. ಅವರವರ ಸಾಧನೆಗೆ ಅನುಗುಣವಾಗಿ ಸುಖವೋ ದುಃಖವೋ ಬರುತ್ತೆ. ಅದಕ್ಕೆ ದಾಸರು ಹೇಳ್ತಾ ಇದ್ದಾರೆ, ಸಂಸ್ಕೃತಿಯು ಅಸುಖಾತ್ಮಕವಾದದ್ದು. ಈ ಮದುವೆ ಜೀವನ ಯೋಗ್ಯತೆ ಅನಾದಿ ಕರ್ಮ ಮುಂತಾದ ಬಂಧು ಬಳಗದ ಸಮಕ್ಷಮದಲ್ಲಿ ನಡೆದಿರುವುದರಿಂದ ಬಾಂಧವಾಹ ಕುಲಮಿಚ್ಛಂತಿ ಎಂಬಂತೆ ಯೋಗ್ಯಳಾದ ಕನ್ಯೆಯೊಡನೆ ಮದುವೆ ಆಗುತ್ತೆ. ಆದ್ದರಿಂದ ತಂದೆಯಾದ ಪರಮಾತ್ಮನಿಗೆ ವೈಷಮ್ಯ, ನೈರ್ಗುಣ್ಯ ಇತ್ಯಾದಿ ದೋಷಗಳು ಎಂದೂ ಯಾವತ್ತೂ ಬರೋದಿಲ್ಲ. ಸೂಕ್ಷ್ಮ ಶರೀರಗಳಲ್ಲಿ ಲಿಂಗ ಶರೀರವು ಮಾತ್ರ ಅನಾದಿಯಿಂದಲೂ ಜೀವನಿಗೆ ಇರುವುದರಿಂದ ಅದು ಪರಮಾತ್ಮನಿಗಿಲ್ಲ ಅಂಥೇಳಿ ಲಕ್ಷ್ಮೀ ಶೋಭಾನ ಈ ಪದ್ಯದಲ್ಲಿ ಗುಣದಿಂದ ಕಟ್ಟು ಒಡೆದು ಭವದಲ್ಲಿ ಸುಖ ದುಃಖ ಉಂಟಾರೆ ಅಂತ ಹೇಳ್ತಾರೆ. ಇದು ಹೇಳ್ತಾರೆ, ಗುಣಮಯ ಲಿಂಗ ಶರೀರವು ಜೀವ ಸ್ವಭಾವಕ್ಕೆ ಅನುರೂಪವಾಗಿರುತ್ತೆ. ತ್ರಿವಿಧ ಜೀವರಲ್ಲಿ ತ್ರಿವಿಧವಾಗಿರುತ್ತೆ. ಸಾತ್ವಿಕರಿಗೆ ಸಾತ್ವಿಕವಾದ ಲಿಂಗ ಶರೀರ ಸುಖ ತಂದುಕೊಡುತ್ತೆ. ತಾಮಸ ಜೀವಿಗಳಿಗೆ ತಾಮಸವಾದ ಲಿಂಗ ಶರೀರ ದುಃಖವನ್ನು ತಂದುಕೊಡುತ್ತೆ. ರಾಜಸ ಜೀವಿಗಳಿಗೆ ರಾಜಸವಾದ ಲಿಂಗ ಶರೀರ ಸುಖ ದುಃಖ ಎರಡನ್ನೂ ತಂದುಕೊಡುತ್ತೆ. ಸುಖ ಅನ್ನೋದಂದ್ರೇನು? ಅವು ಸಮುದ್ರದ ಅಲೆಗಳಂತೆ ಅಂತಃಕರಣದಲ್ಲಿ ಉಂಟಾಗುವಂತಹ ಪರಿಣಾಮ. ಶ್ರೀಪಾದರಾಜರು ಹೇಳ್ತಾರೆ, ಮೀನುಗಾಳವ ನುಂಗಿ ಮೋಸ ಹೋದ ತೆರನಂತೆ ಅಂತ ಹೇಳಿ. ಬ್ರಹ್ಮವಾಯು ಸರಸ್ವತಿ ಭಾರತೀಯರಿಗೆ ಅಜ್ಞಾನ, ದುಃಖ, ಭಯ ಮುಂತಾದವು ಯಾವುವೂ ಇಲ್ಲ. ಯಾಕೆ ಅಂತಂದರೆ ಅವರಿಗೆ ಬಾಹ್ಯ ಶರೀರದಲ್ಲಿ ಅಭಿಮಾನವಿಲ್ಲ. ಲಕ್ಷ್ಮೀದೇವಿ ಇಚ್ಛಾನುಸಾರ ಪರಮಾತ್ಮನ ಪ್ರೀತಿಗಾಗಿ ಅವರು ಅದಕ್ಕೆ ಹೇಳ್ತಾರೆ, ಜ್ಞಾನಂತೂ ಚತುರ್ವಾರಂ ದ್ವಿವಾರಂ ಭಯಮೇವ ಚ ಶೋಕೋಪಿ ತಾವನ್ ಅಂತ ಹೇಳಿದ್ದಾರೆ. ಅವರು ಸಂಸಾರದಲ್ಲಿರುವುದರಿಂದ ನಿತ್ಯ ಮುಕ್ತರಾಗಿಲ್ಲದಿಂದ ಅರೆಕ್ಷಣ ಮಾತ್ರ ಇರುತ್ತೆ. ಮಹಾಲಕ್ಷ್ಮೀ ದೇವಿಯನ್ನು ಬಿಟ್ಟು ಉಳಿದವರಿಗೆಲ್ಲ ಆ ದುಃಖದ ಸ್ಪೃಷ್ಟ ಇದ್ದೇ ಇರುತ್ತೆ. ದುಃಖ ಇರೋದು ಎಂದೂ ದುಃಖ ಇರದೇ ಇರುವವಳು ಮಹಾಲಕ್ಷ್ಮೀ ದೇವಿ ಒಬ್ಬಳೆ. ಪುರಂದಾಸರು ಒಂದು ಕಡೆ ಹೇಳ್ತಾರೆ, ಬೊಮ್ಮಗೆ ಶಿರ ಹೋಗಿ ಭಿನ್ನವಾದ ಚಿಂತೆ, ಮುನ್ನ ಮಾರುತಿಗೆ ಕಪಿಯಾದ ಚಿಂತೆ, ಮನ್ಮಥಗೆ ಸುಟ್ಟು ಬೂದಿಯಾದ ಚಿಂತೆ, ಕಣ್ಣು ಮೂರುಳ್ಳವಗೆ ತೆರೆದುಂಬ ಚಿಂತೆ. ಎಂತಾದರೂ ಚಿಂತೆ ಈ ಒಡಲು ನಿಶ್ಚಿಂತರಾದವರೊಬ್ಬರನ್ನು ನಾಕಾಣಿ ಅಂತ ಹೇಳ್ತಾರೆ. ಇದು ತಮಾಷೆ ಎಲ್ಲ ಅರ್ಧಕಲ್ಪಿತವಾಗಿದೆ. ಬ್ರಹ್ಮದೇವರಿಗೆ ತಲೆ ಹೋದ ಚಿಂತೆ, ವಾಯುದೇವರಿಗೆ ಕಪಿಯಾದ ಚಿಂತೆ, ಮನ್ಮಥನಿಗೆ ಸುಟ್ಟು ಬೂದಿಯಾದ ಚಿಂತೆ, ಈಶ್ವರನಿಗೆ 3 ಕಣ್ಣಿವೆ ಅಂತ ಚಿಂತೆ. ಮಹಾಲಕ್ಷ್ಮೀ ದೇವಿ ದುಃಖಕ್ಕೆ ದೂರಳಾಗಿದ್ದಾಳೆ. ಅವಳು ಪರಮಾತ್ಮನಂತೆ ಪ್ರಾಕೃತ ಶರೀರ ಇಲ್ಲದವಳು.
ಅವತಾರಗಳಲ್ಲಿಯೂ ಶುದ್ಧ ಚಿನ್ಮಯ ಶರೀರದಿಂದ ಇದ್ದಾಳೆ. ಸೀತಾಕೃತಿ ಪ್ರಾಕೃತವೇ ಆಗಿದ್ದರೂ ಅದರಲ್ಲಿ ಇಂದ್ರ ಅಭಿಮಾನಿಯಾಗಿ ಇದ್ದುದರಿಂದ ಸೀತಾದೇವಿಯ ಒಂದು ಅಂಶದಿಂದ ಸನ್ನಿಹಿತಳಾದ. ಹೀಗೆ ನಿತ್ಯ ಮುಕ್ತಳಾಗಿರುವಂತಹ ಮಹಾಲಕ್ಷ್ಮಿಗೆ ಪರಮಾತ್ಮನೇ ಯೋಗ್ಯನಾದವರ. ಜೀವರು ಆಕೆಗೆ ಎಣೆಯಲ್ಲ ಅಂದರೆ ಸಮಾನರಲ್ಲ. ವಿವಾಹ ಯಾವಾಗಲೂ ಸಮಾನರೊಳಗೆ ಸಂಬಂಧವಾಗುತ್ತೆ. ಯಯೋರಾತ್ಮಸಮಂ ವಿತ್ತಂ ಜನ್ಮೈಶ್ಚರ್ಯಾಕೃತಿರ್ಭವಃ ತಯೋರ್ವಿವಾಹೋ ಮೈತ್ರಿ ಚ ಅಧಮ ಯೋಹೋ ಕ್ವಚಿತ್ ಅಂತ ಹೇಳಿದ್ದಾರೆ. ಕುಲ, ಸಂಪತ್ತು, ರೂಪ, ಸೌಂದರ್ಯಾದಿಗಳಲ್ಲಿ ಸಮನಾದವರಿಗೆ ಮಾತ್ರ ವಿವಾಹವಾಗಲಿ ಮೈತ್ರಿಯಾಗಲಿ ಉಚಿತವಾಗಿದೆ. ಉತ್ತಮ ಅಧಮರೊಳಗೆ ಅದು ಉಚಿತವಲ್ಲ ಅಂತ ಹೇಳಿ ಭಾಗವತ ಹೇಳ್ತಾರೆ. ಆದ್ದರಿಂದ ಬ್ರಹ್ಮಾದಿ ಜೀವರು ನನಗೆ ಎಣೆ ಇಲ್ಲ ಅಂತ ಹೇಳಿ ಮಹಾಲಕ್ಷ್ಮೀ ದೇವಿ ಹೇಳ್ತಾ ಇದ್ದಾರೆ. ಒಬ್ಬನಾವನ ಮಗ ಮತ್ತೊಬ್ಬನಾವನ ಮೊಮ್ಮಗ, ಒಬ್ಬನಾವನಿಗೆ ಶನಾಹ, ಒಬ್ಬನಾವನ ಪುರುವ ಮತ್ತಿಬ್ಬರಾವನಿಗಂಜೆ, ಅಬ್ಬರದಲಾವಾಗ ಸುಳಿವರು. ಒಬ್ಬ ಅಂತಂದರೆ ಚತುರ್ಮುಖ ಬ್ರಹ್ಮದೇವರು, ಅವನು ಪರಮಾತ್ಮನ ಮಗ. ಮತ್ತೊಬ್ಬ ಶಿವ, ಅವನು ಪರಮಾತ್ಮನ ಮೊಮ್ಮಗ. ಶೇಷದೇವರು, ಇನ್ನೊಬ್ಬ ಮೊಮ್ಮಗ. ಶೇಷದೇವರು ಅವನು ಹಾಸಿಗೆಯಾಗಿದ್ದಾನೆ ಪರಮಾತ್ಮನಿಗೆ. ಗರುಡ ಆ ಪರಮಾತ್ಮನಿಗೆ ವಾಹನನಾಗಿದ್ದಾನೆ. ಮತ್ತೆ ಇಬ್ಬರು ಸೂರ್ಯಚಂದ್ರರು ಆ ಪರಮಾತ್ಮನಿಗೆ ಅಂಜೆ ಆಕಾಶದಲ್ಲಿ ಯಾವಾಗಲೂ ಸಂಚಾರ ಮಾಡ್ತಾ ಇದ್ದಾರೆ. ಇಲ್ಲಿ ಹೇಳ್ತಾ ಇದ್ದಾರೆ, ಗೀತೆಯಲ್ಲಿ ಬಂದಿದೆ, ಓಂ ತತ್ ಸದತಿ ನಿರ್ದೇಶೋ ಬ್ರಹ್ಮಣಸ್ತ್ರಿವಿಧ ಸ್ಮೃತಃ. ಗೀತೆಯಲ್ಲಿ ಹೇಳಿದಂತೆ ತತ್ ಅಂದರೆ ಪರಬ್ರಹ್ಮನಾಗಿರುವಂತಹ ಪರಮಾತ್ಮ. ಸಂಸ್ಕೃತದಲ್ಲಿ, ಕನ್ನಡದಲ್ಲಿ ಅವನು ಅಂತ ಹೇಳಿದ್ದಾರೆ. ಅವನು ಅಂದರೆ ಇಲ್ಲಿ ಪರಮಾತ್ಮನೇ. ಅಥವಾ ಹಿಂದಿನ ನುಡಿಯಲ್ಲಿ ಹೇಳಿದಂತೆ, ಎಲ್ಲರ ಆಯುಷ್ಯವನ್ನು ಶಿಂಶುಮಾರ ದೇವ ಸಲ್ಲೆಯಲ್ಲಿ ತೊಡಗಿಸುವ ಅನ್ನುವಾಗ ಅಲ್ಲಿ ನಾರಾಯಣ ಅಂತ ಬಂದಿದೆ, ಅವನೇ ಇವನು. ಒಬ್ಬನಾವನ ಮಗ ಮತ್ತೊಬ್ಬನಾವನ ಮಗ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದ. ಬ್ರಹ್ಮ ಪರಮಾತ್ಮನ ಮಗ, ಶಿವ ಮೊಮ್ಮಗ. ಪರಮಾತ್ಮ ಒಬ್ಬನೇ ನಿರನಿಷ್ಠ ನಿರವದ್ಯನಾಗಿದ್ದಾನೆ. ಅಂತ ಇಲ್ಲಿ ಹೇಳ್ತಾ ಇದ್ದ. ಅಂದರೆ ಬ್ರಹ್ಮಾದಿ ದೇವತೆಗಳೆಲ್ಲರೂ ಪರಮಾತ್ಮನ ಸೇವಕರು. ಅವರ್ಯಾರೂ ತನಗೆ ಪತಿಯಾಗಲು ಯೋಗ್ಯರಲ್ಲವೆಂದು ಇಲ್ಲಿ ಮಹಾಲಕ್ಷ್ಮೀ ದೇವಿಯ ಅಭಿಪ್ರಾಯವಾಗಿದೆ. ಗರುಡ ಶೇಷಾದಿಗಳು ಪರಮಾತ್ಮನ ಸೇವಕರಾದ್ದರಿಂದ ಮಹಾಲಕ್ಷ್ಮೀ ದೇವಿ ಒಪ್ಪೋದಿಲ್ಲ. ಬ್ರಹ್ಮ ಮಗನಾದ್ದರಿಂದ, ಶಿವ ಮೊಮ್ಮಗನಾದ್ದರಿಂದ ಬೇಡ ಅಂತ ಇದ್ದಾಳೆ. ದೇವತೆಗಳಲ್ಲಿ ಮಗನಿಗಿಂತ ತಂದೆ ಎಲ್ಲ ವಿಧದಿಂದಲೂ ಶ್ರೇಷ್ಠನಾಗಿದೆ. ತಂದೆಗೆ ಮಗನಿಗಿಂತ ಹೆಚ್ಚು ಆಯುಷ್ಯ, ಅಧಿಕ ಶಕ್ತಿ ಸಾಮರ್ಥ್ಯಗಳಿವೆ. ಈ ರೀತಿಯಾಗಿ ಅವಳು ಹೇಳ್ತಾ ಇದ್ದಾಳೆ, ನನಗೆ ಯಾವ ದೇವತೆಗಳು ಬೇಡ, ಯಾರೂ ಬೇಕಾಗಿಲ್ಲ. ದೀರ್ಘಾಯುಷ್ಯನಾಗಿರುವಂತಹ, ತಾರುಣ್ಯವುಳ್ಳವರಂತಹ, ದೃಢಕಾಯನಾಗಿರುವಂತಹ
ಸರ್ವೋತ್ತಮನಾಗಿರುವಂತಹ ಆ ಪರಮಾತ್ಮನೇ ನನಗೆ ಯೋಗ್ಯ ವರ ಅಂತ ಹೇಳಿ ಹೇಳ್ತಾ ಇದ್ದೆ. ಇದರಿಂದ ಗೊತ್ತಾಗ್ತಾ ಇದೆ, ಈ ಮಾತಿನಿಂದ ಎಲ್ಲ ದೇವತೆಗಳು ಪರಮಾತ್ಮನ ಮಕ್ಕಳು. ಸರ್ವೋತ್ತಮತ್ವ ಪರಮಾತ್ಮನಲ್ಲಿ ಮಾತ್ರ ಇದೆ. ಆದ್ದರಿಂದ ಬೇಡ ಅಂತ ಹೇಳ್ತಾರೆ. ಎಲ್ಲ ಬ್ರಹ್ಮಾದಿ ದೇವತೆಗಳು ಆ ಪರಮಾತ್ಮನನ್ನೇ ಆಶ್ರಯಿಸಿದ್ದಾರೆ. ಅವರೆಲ್ಲರೂ ಪರಮಾತ್ಮನ ಸೇವೆಯನ್ನು ಮಾಡ್ತಾ ಇದ್ದಾರೆ. ಪುರಂದಾಸರು ಒಂದು ಹಾಡು ಬರುತ್ತೆ, ಹಗಲು ನಿನ್ನ ನೆನೆಯಲಿಲ್ಲ ಹಸಿವೆ ತೃಷೆಯಿಂದ, ಇರಳು ನಿನ್ನ ನೆನೆಯಲಿಲ್ಲ ನಿದ್ರೆ ಭರದಿಂದ. ಒಂದು ಕ್ಷಣವೂ ಬಿಡದೆ ಆ ಪರಮಾತ್ಮನ ಸೇವೆ ಮಾಡಬೇಕು. ಉಳಿದವರು ಯಾರಿಗೂ ಆಗೋದಿಲ್ಲ. ದೇವತೆಗಳು ದೇವಮಾನದಿಂದ ಅನೇಕ ಕೋಟಿಗಳ ವರ್ಷ ಕಾಲ ಪರಮಾತ್ಮ ಅವರಿಗೆ ಒಪ್ಪಿಸಿದಂತಹ ಕಾರ್ಯಭಾರವನ್ನು ವಂಚನೆ ಇಲ್ಲದೆ ಮಾಡ್ತಾ ಇದ್ದಾರೆ. ಸಹಸ್ರಶೀರ್ಷನಾದ ಸಹಸ್ರಾಕ್ಷನಾಗಿರುವಂತಹ ಅನಾದಿ ನಿತ್ಯನೂ ಆದ ಆ ಪರಮ ಪುರುಷನಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಆ ಪರಮಾತ್ಮನಿಗೆ ಎಂದೂ ಎಲ್ಲಿಯೂ ತಾವು ವಂಚನೆ ಮಾಡಬಾರ್ದೆಂಬ ಆ ಪ್ರಜ್ಞೆ ಅವರಿಗಿದೆ. ಅವರು ಕ್ಷಣ ಮಾತ್ರವೂ ಕರ್ತವ್ಯಚ್ಯುತರಾಗುವುದಿಲ್ಲ. ಒಂದು ಕ್ಷಣವೂ ಬಿಡದೆ ಪರಮಾತ್ಮನ ಸೇವೆ ಮಾಡ್ತಾ ಇದ್ದಾರೆ. ಆ ಸೇವೆ ತಪ್ಪಬಾರದೆಂದೇ ದೇವತೆಗಳು ಅನಿಮಿಷರಾಗಿದ್ದಾರೆ. ಕಣ್ಣು ರೆಪ್ಪೆಯನ್ನು ಮುಚ್ಚುವುದನ್ನೇ ಬಿಟ್ಟಿದ್ದಾರೆ, ನಿದ್ದೆಯನ್ನು ಬಿಟ್ಟಿದ್ದಾರೆ. ರುಕ್ಮಿಣೀಶ್ವರಿ ಹೇಳಿದೆ, ಇಮೇ ಸುರಾಹ ಶ್ರೀಪತಿ ನಿತ್ಯ ಸೇವಾ ವಿಯೋಗ ಭಿತ್ಯಾ ನಿಮಿಷ ವಿನಿದ್ರಾಹ. ನಮ್ಮ ಕಲ್ಪನೆಗೆ ನಿಲುಕದಂತಹ ರೀತಿಯಲ್ಲಿ ದೇವತೆಗಳು ಪರಮಾತ್ಮನ ಸೇವೆಯನ್ನು ಮಾಡ್ತಾರೆ. ಅದು ಒಂದಲ್ಲ, ಅನೇಕ ರೂಪಗಳಿಂದ ಪ್ರತಿಯೊಂದು ಪ್ರಾಣಿಯ ರೋಮಗಳಲ್ಲಿಯೂ ನಿಂತು ಪರಮಾತ್ಮ ಸೇವೆ ಮಾಡ್ತಾ ಇದ್ದಾರೆ. ಅಲ್ಲಿ ನಿಂತು ಸೇವೆ ಮಾಡಿಸೋರು ಅವರೇ. ಅದಕ್ಕೆ ಹೇಳ್ತಾ ಇದ್ದಾರೆ, ಸೂರ್ಯ ಚಂದ್ರ ಚಲನೆ ನೋಡಿದ ತಿಳಿತೆ, ಮತ್ತಿಬ್ಬರು ಅವನಿಗಂಜಿ ಅಬ್ಬರದಲ್ಲಿ ಯಾವಾಗ ಸುಳಿಬರು ಅಂತ ಹೇಳ್ತಾ ಇದ್ದಾರೆ. ಆಕಾಶದಲ್ಲಿ ಸೂರ್ಯ ಚಂದ್ರ ಮಂಡಲದಲ್ಲಿ ಕುಳಿತು ಅವುಗಳನ್ನು ಕ್ಲಪ್ತ ಕಾಲಕ್ಕೆ ಸರಿಯಾಗಿ ಅನವರತ ತಿರುಗಿಸ್ತಾ ಇದ್ದಾರೆ. ಸರ್ವದೇವತಾ ವಾಸಸ್ಥಾನವಾದ ಮತ್ತು ಬ್ರಹ್ಮಸದನೂ ಆಗಿರುವ ಮೇರು ಪರ್ವತಕ್ಕೆ ಅವರು ಪ್ರದಕ್ಷಿಣೆ ಬರ್ತಾ ಇದ್ದಾರೆ. ಪುರಂದಾಸರು ಒಂದು ಕಡೆ ಹೇಳ್ತಾರೆ, ಪ್ರಾಚೀನ ಕರ್ಮವು ಬಿಡಲರಿಯದು, ಯೋಚನೆಯ ಮಾಡಿ ನೀ ಬಳಲಬೇಡ. ಲೋಕಾತಿ ಲೋಕಗಳ ತಿರುವ ರವಿರಥಕ್ಕೆ ಏಕ ಗಾಲಿಗೆ 7 ಕುದುರೆಗಳ ಕಟ್ಟಿ ಆಕಾಶ ಮಾರ್ಗದ ತಿರುವ ಅರುಣನಿಗೆ ಬೇಕಾದ ಚರಣಗಳ ಕೊಡಲೆಲ್ಲ ಹರಿಯೋ. ನೋಡಿ ಎಷ್ಟು ಹೇಳ್ತಾರೆ. 14 ಲೋಕಗಳಲ್ಲಿ ತಿರುಗುವಂತಹ ರವಿಯ ಸೂರ್ಯನ ರಥಕ್ಕೆ ಒಂದೇ ಗಾಲಿ ಇದೆಯಂತ. ಅದಕ್ಕೆ 7 ರಥಗಳನ್ನು ಕಟ್ಟಿ ಆಕಾಶ ಮಾರ್ಗದಲ್ಲಿ ತಿರುಗಿಸ್ತಾ ಇದ್ದಾನೆ. ಆ ಅರುಣನಿಗೆ ಬೇಕಾದ ಚರಣಗಳ ಕಾಲನ್ನು ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಸೇತುವೆಯ ಕಟ್ಟಿ ಲಂಕೆಗೆ ಹಾರಿ ಹನುಮಂತ ಖ್ಯಾತಿಯನ್ನೇ ಮಾಡಿ ರಾವಣನ ಗೆದ್ದು ಸೀತೆಯ ಸಂದೇಶ ರಾಮನಿಗೆ ಕೊಡಲಾಗಿ ಪ್ರೀತಿಂ ಕೌಪಿನ ಬಿಡಿಸಲಿಲ್ಲ ಹರಿಯೋ. ನೋಡ್ರಿ, ಸೇತುವೆಯನ್ನು ಕಟ್ಟಿ ಲಂಕೆಗೆ ಹೋಗಿ ಹಾರಿ ಹೋದಂಥ ಹನುಮಂತ ರಾವಣನನ್ನು ಗೆದ್ದು
ಆ ಸೀತೆಯ ಸಂದೇಶವನ್ನು ರಾಮನಿಗೆ ಕೊಟ್ಟಾಗಲೂ ರಾಮದೇವರು ಅವನ ಕೌಪೀನವನ್ನು ಬಿಡಿಸಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಿತ್ಯದಲ್ಲಿ ಗರುಡ ಸೇವೆಯಲ್ಲಿ ವಿಷ್ಣುವನ್ನು ಹೊತ್ತು ತಿರುಗುತ್ತಲಿರುವ ಜಗವರಿಯಲು ಅತ್ಯಂತ ಸೇವಕನೆಂದು ಮೂಗಿನ ಡೊಂಕು ಎತ್ತಿ ನೆಟ್ಟಗೆ ಮಾಡಲಿಲ್ಲ ಕೃಷ್ಣ. ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ. ನಿತ್ಯದಲ್ಲಿ ಗರುಡ ಆ ಪರಮಾತ್ಮನನ್ನು ತನ್ನ ಹೆಗಲಿನಲ್ಲಿ ಎತ್ತುಕೊಂಡು ಜಗವೆಲ್ಲ ತಿರ್ಸ್ಕೊಂಡು ಬರ್ತಾನೆ. ಅತ್ಯಂತ ಸೇವಕನಾಗಿರುವಂತಹ ಆ ಗರುಡನ ಡೊಂಕು ಮೂಗನ್ನು ಪರಮಾತ್ಮ ನೆಟ್ಟಗೆ ಮಾಡಿಲ್ಲ ಅಂತ ಇದ್ದಾರೆ. ಹಾಗಾದರೆ ಇದು ಅಂಜಿಕೆ ಏನು ಅಂತ ಹೇಳಿದ್ರೆ, ಇಂತಹ ಪ್ರಾಮಾಣಿಕ ಸೇವಕರಲ್ಲಿಯೂ ಅಂಜಿಕೆ ಉಂಟು ಮಾಡುವ ಕಟ್ಟರಸು ಪುರಂದರ ವಿಠ್ಠಲರಾಯ, ಅವನಲ್ಲಿ ದೋಷ ಎಂದು ಯಾವ ಕಾಲಕ್ಕೂ ಇಲ್ಲವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಭಕ್ತಿ ಅಂದ್ರೆ ಏನು ಅಂತ ಕೇಳಿದ್ರೆ, ಮಹಾತ್ಮ್ಯ ಜ್ಞಾನದಿಂದ ಕೂಡಿದ ಪ್ರೇಮವೇ ಭಕ್ತಿ. ಮಹಾತ್ಮ್ಯ ಜ್ಞಾನ ಎಲ್ಲಿದೆಯೋ ಅಲ್ಲಿ ಭಯವೂ ಇರುತ್ತದೆ. ಆ ಭಯ ದೈತ್ಯರಲ್ಲಿರುವಂಥ ಭಯದಂತೆ ಅಲ್ಲ, ಅದು ದೈತ್ಯರಲ್ಲಿ ದ್ವೇಷಯುಕ್ತದ್ದು. ಇದು ಪ್ರೇಮಯುಕ್ತ. ಉಗ್ರ ನರಸಿಂಹ ಮೂರ್ತಿಯನ್ನು ಕಂಡಾಗ ದೇವತೆಗಳಿಗೂ ಅಸುರರಿಗೂ ಒಂದೇ ವಿಧದ ಭಕ್ತಿ ಮೂಡಿಲ್ಲ. ಅಸುರ ಹಿರಣ್ಯಕನನ್ನು ಸಂಹರಿಸಿ ಭಕ್ತ ಪ್ರಹ್ಲಾದನನ್ನು ಕಾಪಾಡಲು ಬಂದ ಕರುಣೆಯನ್ನು ಕಂಡ ದೇವತೆಗಳು ದೈತ್ಯರಂತೆ ಭಯಪಡಲಿಲ್ಲ. ತಾವು ಅಸುರಾವೇಶದಿಂದ ಅಪರಾಧಗೈದರೆ ಪರಮಾತ್ಮ ಹೀಗೆ ಶಿಕ್ಷಿಸ್ತಾನೆ ಎನ್ನುವ ಎಚ್ಚರಿಕೆ ಇದೆ. ರೋಗ ಪರಿಹಾರ ಮಾಡುವ ವೈದ್ಯನಂತೆ ಮಗುವಿನ ಮೈ ತಿಕ್ಕಿ ತೊಳೆದು ಕೊಳೆ ತೆಗೆಯುವಂತೆ ಆ ತಾಯಿಯಂತೆ ಪರಮಾತ್ಮ ದೇವತೆಗಳಿಗೆ ಆಪ್ತನಾಗಿರುವಾಗ ಭಯಕ್ಕೆ ಅವಕಾಶವೇ ಇಲ್ಲ. ಪರಮಾತ್ಮನ ಈ ಮಹಾತ್ಮೆಯನ್ನು ಕಂಡು ಭಯಾಶ್ಚರ್ಯಗಳು ಉಂಟಾದರೂ ಅದು ಭೂಷಣವೇ ಅಂತ ಹೇಳ್ತಾ ಇದ್ದಾರೆ. ಭಾಗವತದಲ್ಲಿ ನರಸಿಂಹಾವತಾರದ ಸಂದರ್ಭದಲ್ಲಿ ಭಯದ ವರ್ಣನೆ ಮಾಡಿರುವುದು ಈ ಅಭಿಪ್ರಾಯದಿಂದಲೇ. ಮಹಾಲಕ್ಷ್ಮೀ ದೇವಿಯ ಅಭಿಪ್ರಾಯದಲ್ಲಿ ದೇವತೆಗಳೆಲ್ಲರೂ ಪರಮಾತ್ಮನಲ್ಲಿ ಹೀಗೆ ಅಂಜಿ ನಡೀತಾರೆ. ಅವರೆಂದೂ ಯಾವ ಕಾಲಕ್ಕೂ ಪರಮಾತ್ಮನ ಮಟ್ಟಕ್ಕೆ ಬರಲಾರರು. ಸ ಈಶ್ವರಃ ಕಿಂ ಪರತೋ ವ್ಯಪಾಶ್ರಯಃ. ಇನ್ನೊಬ್ಬರಿಗೆ ಅಂಜಿ ಈ ರೀತಿಯಾಗಿ ಮಹಾಲಕ್ಷ್ಮೀ ದೇವಿಯು ಹೇಳ್ತಾ ಇದ್ದಾಳೆ. ದೇವತೆಗಳೆಲ್ಲರೂ ಪರಮಾತ್ಮನಿಗೆ ಅಂಜಿ ನಡೀತಾರೆ. ಅವರೆಂದೂ ಯಾವ ಕಾಲಕ್ಕೂ ಪರಮಾತ್ಮನ ಮಟ್ಟಕ್ಕೆ ಬರಲಾರ. ಸ ಈಶ್ವರಃ ಕಿಂ ಪರತೋ ವ್ಯಪಾಶ್ರಯಃ. ಇನ್ನೊಬ್ಬರಿಗೆ ಯಾರು ಅಂಜಿ ನಡೀತಾರೆ ಅವರು ಲೋಕಾಧಿಪತಿಗಳಾಗೋದೇ ಇಲ್ಲ. ಈ ರೀತಿಯಾಗಿ ಭಾಗವತದ ವಾಕ್ಯಕ್ಕೆ ಇನ್ನಷ್ಟು ವಿವರಣೆಯನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಮಹಾಲಕ್ಷ್ಮೀ ದೇವಿ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟರಾಗಿರುವಂತಹ ಪರಮಾತ್ಮನೇ ನನ್ನ ಪತಿ, ಇನ್ಯಾರೂ ನನ್ನ ಪತಿ ಆಗಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಒಂದೊಂದು ಪದ್ಯದಲ್ಲಿಯೂ ಆ ಪರಮಾತ್ಮನ ಮಹಿಮೆಯನ್ನು ಇಲ್ಲಿ ದಾಸಗೊಳಿಸ್ತಾ ಇದ್ದಾರೆ. ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೇಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳೆ ಶಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಠಿಸುವರ.